ನಮಸ್ತೆ, ವೆಲ್ಕಮ್ ಬ್ಯಾಕ್. ಬ್ರೇಕಿಂಗ್ ನ್ಯೂಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ದರ್ಶನ್ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅಂತ. ಸೊ ದರ್ಶನ್ ಕೇಸ್ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಸಾಕ್ಷಿಗಳಾಗಿರಬಹುದು, ಟ್ವಿಸ್ಟ್ ಗಳಾಗಿರಬಹುದು ಸಿಗ್ತಾನೆ ಇವೆ. ಸೊ ಇದರ ಮಧ್ಯೆ ಇದೀಗ ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ನಡುವೆ ನಟಿ ಸೋನು ಗೌಡ, ಸೋಷಿಯಲ್ ಮೀಡಿಯಾ ಸ್ಟಾರ್ ಎಂದೇ ಫೇಮಸ್ ಆಗಿರುವಂತಹ ಬಿಗ್ ಬಾಸ್ ಸ್ಪರ್ಧಿ ಸೋನು ಗೌಡ ಅರೆಸ್ಟ್ ಎನ್ನಲಾಗ್ತಿದೆ. ನಿಜಕ್ಕೂ ಏನಾಯ್ತು, ಯಾಕೆ ಅರೆಸ್ಟ್ ಆಗೇ ಬಿಟ್ರ, ಏನ್ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ರೇಣುಕಾ ಸ್ವಾಮಿ ಮತ್ತು ದರ್ಶನ್ ಪವಿತ್ರ ಗೌಡ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಜುಲೈ 14ನೇ ತಾರೀಕಿನವರೆಗೂ ದರ್ಶನ್ ಒಂದು ಕಾರಾಗೃಹದಲ್ಲಿ ಇರಬೇಕಾಗುತ್ತೆ. ಹಾಗೇನೆ ಪವಿತ್ರ ಗೌಡ ಆರೋಪಿ 1, ದರ್ಶನ್ ಆರೋಪಿ 2 ಆಗಿದ್ದಾರೆ. ಸೊ ಇದರ ನಡುವೆ ನಾನಾ ತರದ ಒಂದು ಮೆಸೇಜ್ ಗಳಾಗಿರಬಹುದು, ಒಂದು ಸೆಲೆಬ್ರಿಟಿ ವಲಯದಿಂದ ಒಂದು ಅವರಿಗಾಗಿ ಒಂದು ಬೆಂಬಲ ಸೂಚಿಸಿರುವುದಾಗಿರಬಹುದು, ರೇಣುಕಾ ಸ್ವಾಮಿ ಕುಟುಂಬಕ್ಕಾಗಿರಬಹುದು, ದರ್ಶನ್ ಆಗಿರಬಹುದು, ಎಲ್ಲರೂ ಕೂಡ ಅವ್ರ ಬಗ್ಗೆ ಮಾತನಾಡುತ್ತಿದ್ದಾರೆ. ಸೊ ಇದ್ರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ವಾರ್ ನಡೀತಿದೆ ಅಂದ್ರೆ ತಪ್ಪಾಗ್ಲಾರದು. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾ ಸ್ವಾಮಿ ಪರವಾಗಿ ನಿಂತ್ರೆ, ಇನ್ನೊಂದು ಕಡೆ ದರ್ಶನ್ ಅವರ ಪರವಾಗಿ ನಿಲ್ತಾ ಇದ್ದಾರೆ. ಸೊ ಅದೇ ರೀತಿ ಈಗ ದರ್ಶನ್ ಅಭಿಮಾನಿಯಾದಂತಹ ಬಿಗ್ ಬಾಸ್ ಸ್ಪರ್ಧಿ ಸೋನು ಗೌಡ, ಅದೇ ರೀತಿ ಏನದು ನಟಿ ಅಂತಾನು ಹೇಳ್ಬೋದು, ಹಾಗೇನೆ ಬಿಗ್ ಬಾಸ್ ಸ್ಪರ್ಧಿ ಅನ್ಬೋದು, ಹಾಗೇನೆ ಟ್ರೋಲ್ ಅವರಿಗಂತೂ ಇವಳು ಯಾವ ರೀತಿ ಟ್ರೋಲ್ ಆಗಿದ್ದಾಳೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಅದೇ ರೀತಿ ಇವಳು ಒಂದು ನಟಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಎಲ್ಲೂ ಕೂಡ ನಟಿಸಿಲ್ಲ. ಸೊ ಅದೇ ರೀತಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಕೂಡ ಇವಳನ್ನ ಕರೀತಾರೆ. ಸೊ ಇವಳಿಗೆ ಏನಾಗಿದೆ ಇವಾಗ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಳು ಒಂದು ಪೋಸ್ಟ್ ಅನ್ನ ಮಾಡಿದ್ಲು, ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ಲು. ಸೊ ಆ ವಿಡಿಯೋದಲ್ಲಿ ಏನಿತ್ತಪ್ಪ ಅಂದ್ರೆ, ದರ್ಶನ್ ಏನ್ ಕೊಲೆ ಮಾಡಿದ್ರಲ್ವಾ, ಸೊ ಆ ರೇಣುಕಾ ಸ್ವಾಮಿ ನನಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ. ಸೊ ಆ ವಿಡಿಯೋ, ಆ ಒಂದು ಲಿಂಕ್ ಅನ್ನ ನಾನು ಕೊಡ್ತೀನಿ ಅಂತ ಎಲ್ರು ಕೂಡ ತೋರಿಸಿದ್ಲು. ಇದೇ ಅಕೌಂಟ್ ಇಂದ ನನಗೆ ಬಂದಿತ್ತು ಅಂತ ಎಲ್ರು ಕೂಡ ಟ್ರೋಲ್ ಮಾಡಿ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಒಂದ್ ಸ್ವಲ್ಪ ಜನ ಅವಳನ್ನ ಸಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲ ಕೂಡ ಟ್ರೋಲ್ ಆಯ್ತು. ಸೊ ಅದ್ರ ಮಧ್ಯೆ ಈಗ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಗೆ ನಿಜವಾಗ್ಲೂ ಮೆಸೇಜ್ ಕಳಿಸಿದ್ದೆ ಆದ್ರೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ, ಪ್ರೂಫ್ ಇದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಈಗ ಸೋನು ಗೌಡಗೆ ಪೊಲೀಸರ ಕಡೆಯಿಂದ ನೋಟಿಸ್ ಕಳಿಸಿದ್ದಾರೆ ಅಂತೆ. ಸೊ ಯಾಕೆ ನೋಟಿಸ್ ಕಳಿಸಿದ್ದಾರೆ ಅಂದ್ರೆ, ನನಗೆ ಮೆಸೇಜ್ ಬಂದಿದೆ ಅಂತ ಸೋನು ಗೌಡ ಹೇಳಿದ್ಲಲ್ವಾ, ಸೊ ಆ ಅಕೌಂಟ್ ಅನ್ನ ವೆರಿಫಿಕೇಶನ್ ಮಾಡ್ಬೇಕು, ಅವರು ನೋಡ್ಬೇಕು. ಸೊ ನೋಡ್ಬಿಟ್ಟು ಅದು ರೇಣುಕಾ ಸ್ವಾಮಿ ಹೌದಾ ಅಲ್ಲ, ಸೊ ಅದಕ್ಕಾಗಿ ವಿಚಾರಣೆಗೆ ಸೋನು ಗೌಡ ಅವರನ್ನ ಕರೆದಿದ್ದಾರೆ. ಆದ್ರೆ ಸ್ವಲ್ಪ ಜನ ಏನ್ ಅನ್ಕೊಂಡಿದ್ದಾರೆ, ಸೋನು ಗೌಡನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ, ಅವಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡ್ತಾ ಇಲ್ಲ, ಅವಳನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಹಾಗೆ ನೋಡ್ಬೇಕು ಇನ್ನೇನ್ ಕಾದಿದೆ ಅಂತ. ಸೊ ಹಾಗೇನೆ ನಿಮ್ಗೂ ಕೂಡ ಈ ರೀತಿಯ ಒಂದು ಕೃತ್ಯಗಳು ನಡೀತಿರುವ ಬಗ್ಗೆ ಏನಂತೀರಾ, ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಸತ್ಯಕ್ಕೆ ಜಯ ಸಿಗ್ಲಿ ಅಂತ ಅನ್ನೋದಾದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ.